ಎಲ್ಲರಿಗೂ ನಮಸ್ಕಾರಗಳು. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ತುಂಬ ವಿಶೇಷವಾದ ಒಂದು ದಿನ. ಕಾಕತಾಳೆ ಎಂಬುವಂತೆ ಇವತ್ತು ನನಗೆ ಒಂದು ದೇವರು ಉತ್ತಮವಾದ ಒಂದು ಅವಕಾಶವನ್ನು ಒದಗಿಸಿದ್ದಾನೆ. ಯಾಕೆಂತಂದರೆ ನಾನು ಒಬ್ಬ ಶಿಕ್ಷಕಿಯಾಗಿ ಮತ್ತು ಅಫ್ಜಲ್ಪುರ ತಾಲೂಕಿನ ಇಂಗ್ಳಿಗಿ ಗ್ರಾಮದ ಹೆಣ್ಣು ಮಗಳಾಗಿ ನಾನು ಚಿನುಂಗೇರ ಗುಡ್ಡದಲ್ಲಿ 2009ರಿಂದ 2020ರವರೆಗೆ ಸೇವೆ ಸಲ್ಲಿಸಿದ್ದೇನೆ. ಈಗ ನಾನು ಸೇಡಂ ತಾಲೂಕಿನ ಅಡಕಿ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಎಲ್ಲರೂ ಪುಸ್ತಕ ಓದಬೇಕೆಂಬ ಮನೋಭಾವನೆಯಿಂದ ನಾನು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಇವತ್ತು ನನಗೆ ಎಷ್ಟು ಸಂತೋಷ ಆಗುತ್ತಿದೆ ಅಂತಂದರೆ, ಇವತ್ತು ನಾನು ಪುಸ್ತಕ ಪರಿಚಯ ಮಾಡಲು ಹೊರಟಿದ್ದು ಗುಡ್ಡದ ಕಾಯಕ ಯೋಗಿ ಎಂಬ ಒಂದು ಪುಸ್ತಕ. ಈ ಪುಸ್ತಕಕ್ಕೂ ಇವತ್ತು ನನಗೂ ಮತ್ತು ಚಿನುಂಗೇರ ಗುಡ್ಡದ ವೀರವೇದೇಶ್ವರ ಒಂದು ಕೃಪಾ ಆಶೀರ್ವಾದ ನನ್ನ ಮೇಲೆ ಅದ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸುತ್ತದೆ. ಇವತ್ತು ಚಿನುಂಗೇರ ಗುಡ್ಡದ ಶ್ರೀ ವೀರಭದ್ರೇಶ್ವರ ಒಂದು ರಥೋತ್ಸವ ಕಾರ್ಯಕ್ರಮ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಸದ್ಭಕ್ತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ತಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳುತ್ತಾ ನಾನು ಈಗ ಪುಸ್ತಕ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಗುಡ್ಡದ ಕಾಯಕ ಯೋಗಿ ಅಂತಂದರೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ಪುಸ್ತಕದ ಸಂಪಾದಕರು ಡಾಕ್ಟರ್ ಮಾಂತಪ್ಪ ಎಸ್ ಜೋಗದ್ ಮತ್ತು ಹನುಮಂತರಾವ್ ಭೈರಮಡ್ಗಿ ಅವರು. ನಿನ್ನೆ ಸಾಯಂಕಾಲ ನಾನು ಡಾಕ್ಟರ್ ಮಾಂತಪ್ಪ ಎಸ್ ಜೋಗದ್ ಸರ್ ಅವರನ್ನು ಫೋನ್ ಮಾಡಿ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಒಳ್ಳೆಯ ಕಾರ್ಯ ತಾವು ಮಾಡಿ ಅಂತ ನನ್ನನ್ನು ಆಶೀರ್ವದಿಸಿದರು. ಅದಕ್ಕಾಗಿ ಇವತ್ತು ನಾನು ಈ ಪುಸ್ತಕವನ್ನು ಕಾಕತಾಳೀಯ ಎಂಬಂತೆ ನನ್ನ ಗ್ರಂಥಾಲಯದಲ್ಲಿ ಹುಡುಕುತ್ತಿದ್ದಾಗ ಈ ಪುಸ್ತಕ ನನಗೆ ಸಿಕ್ಕಿತ್ತು. ಈ ಪುಸ್ತಕ ಕೂಡ ತಾವು ಮತ್ತೊಮ್ಮೆ ತೆಗೆದು ಓದಬೇಕಂತ ನನ್ನ ಆಶೆ ಕೂಡ. ಈ ಪುಸ್ತಕದಲ್ಲಿ ತುಂಬ ವಿಶೇಷವಾಗಿದ್ದು, ಇಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ. ISBN 979386409911. ಈ ನಂಬರ್ ಯಾಕೆ ಅಂತಂದರೆ, ಇದು ನನಗೆ ಅನಿಸಿದ ಮಟ್ಟಿಗೆ ಗ್ರಂಥಾಲಯಕ್ಕೆ ಸಲ್ಲಿಸುವಂಥ ಈ ಬುಕ್ಕು ಆಗಿದೆ. ಇದು ಗ್ರಂಥಾಲಯದಲ್ಲಿ ಹೋಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿ ಮೊದಲ ಪುಟದಲ್ಲೇ ನಾವು ನಮ್ಮ ದೇಶ ಇರುವುದೇ ಸಾಧು ಸಂತರ ನಾಡು, ಅನೇಕ ಋಷಿಮುನಿಗಳ ಬೀಡು ಅಂತ ನಾವು ಹೇಳುತ್ತೇವೆ. ಇಲ್ಲಿ ಪೂಜ್ಯರ ಒಂದು ಮತ್ತು ಚಿನುಂಗೇರ ಗುಡ್ಡದ ಒಂದು ದೇವಾಲಯದ ಭಾವಚಿತ್ರಗಳು ಇವೆ. ಅದೇ ರೀತಿ ಇದು ಪುಸ್ತಕ ಪ್ರಕಟಿಸಿದ್ದು ಎಂದು ಅಂತಂದರೆ 2018ರಲ್ಲಿ. ಈ ಮೊದಲ ಪೇಜನ್ನು ನಾವು ತೆಗೆದು ನೋಡಿದಾಗ ಬರುವುದು ಪರಿವಿಡಿ. ಈ ಪರಿವಿಡಿಯಲ್ಲಿ ಸುಮಾರು 25 ಶೀರ್ಷಿಕೆಯುಳ್ಳ ಲೇಖನಗಳಿವೆ ಮತ್ತು ಲೇಖಕರ ಹೆಸರುಗಳಿವೆ. ಅವುಗಳನ್ನು ನಾನು ಪರಿಚಯ ಮಾಡ್ತಿದ್ದೇನೆ. ಒಂದನೇ ಶೀರ್ಷಿಕೆ ಏನದ ಅಂತಂದರೆ ಕೃಷಿ ವಿಜ್ಞಾನಿ ಹಾಗೂ ಶಿಕ್ಷಣ ಪ್ರೇಮಿ. ಇದು ಬರೆದವರು ಡಾಕ್ಟರ್ MS ಜೋಗದ್. 2, ಧರ್ಮ ಭೂಮಿಯಲ್ಲಿ ಒಬ್ಬ ಕರ್ಮಯೋಗಿ, ಕಾಯಕ ಯೋಗಿ, ಕೃಷಿ ಋಷಿ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರ ಜೀವನ ದರ್ಶನ. ಇದು ಬರೆದವರು ಡಾಕ್ಟರ್ ಶಿವಪುತ್ರಪ್ಪ ಮಹಾಂತಪ್ಪವರು. ಮಾತೃ ಹೃದಯದ ಮಹಾತ್ಮರು. ಈ ಲೇಖನವನ್ನು ಬರೆದವರು ಶ್ರೀ ಸಿದ್ದನಗೌಡ ಕೆ ಮಾಲಿಪಾಟೀಲ್ ಕಡಣಿ. ಪರಿಶ್ರಮದಲ್ಲಿ ಪ್ರಕಾಶಮಾನ ಬೆಳಕು. ಈ ಒಂದು ಲೇಖನ ಬರೆದವರು ಶ್ರೀ ಗುಂಡೂರಾವ್ ಕಡಣಿ. ಕೃಷಿ ಯೋಗೀಶ ಅಂತ ಈ ಒಂದು ಲೇಖನ ಬರೆದವರು ಡಾಕ್ಟರ್ SS ಗುಬ್ಬಿ. ಪವಾಡ ಪುರುಷ ಗುಡ್ಡದ ಅಪ್ಪ. ಈ ಲೇಖನ ಬರೆದವರು ಶ್ರೀ ಮಲ್ಲೇಶಪ್ಪ T ಇಶ್ರಿ ಕಡಣಿ. ಸಿದ್ದರಾಮ ಶಿವಾಚಾರ್ಯರ ಸಾಹಿತ್ಯದಲ್ಲಿ ಅಕ್ಷರ ದಾಸೋಹ. ಈ ಲೇಖನ ಬರೆದವರು ಶ್ರೀಮತಿ ಚಂದ್ರಕಲಾ M ಪಾಟೀಲ್. ಶಾಂತಮೂರ್ತಿಗಳು.
ಇದನ್ನು ಕೂಡ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಬರೆದಂಥ ಈ 2 ಲೇಖನಗಳು ನಾನು ಲೇಖನ ಬರೆಯೋದು ಪ್ರಾರಂಭಿಸಿದ್ದೇ ಮೊದಲು 2018ರಲ್ಲಿ ಅಂತ ನಾನು ಅಂದ್ಕೋತೀನಿ. ಇವತ್ತು ನನಗೆ ಎಷ್ಟು ಸಂತೋಷ ಆಗುತ್ತಿದೆ ಅಂತಂದರೆ ಈ ಒಂದು ಪುಸ್ತಕ ಓದುವಾಗ ನನಗೆ ತುಂಬ ಸಂತೋಷ ಆಗುತ್ತಿದೆ. ಇನ್ನು ಶ್ರೀ ಮಾಂತೇಶ್ವರ ಎಂಬ ಒಂದು ಲೇಖನ ಬರೆದವರು ಶ್ರೀ ಗುರುನಾಥ್ ಎಂ ವಿಶ್ವಕರ್ಮ. ವರ್ಣ ಒಲಿಸಿಕೊಂಡ ಗುಡ್ಡದ ಅಪ್ಪ ಅಂತ ಬರೆದವರು ಶ್ರೀ ನಾಗಣ್ಣ ವಿ ವಿಶ್ವಕರ್ಮ. ವಾಕ್ಸಿದ್ಧಿ ಪುರುಷ ಗುಡ್ಡದ ಅಪ್ಪ ಶ್ರೀ ಮಾಂತಯ್ಯ ಕೆ ಮಠ್ ಅವರು ಬರೆದಿದ್ದಾರೆ. ಅಪೂರ್ವ ಅಗಮ್ಯ ಪ್ರೇರಣಾ ಶಕ್ತಿ ಶ್ರೀ ಶಟಸ್ಥಳ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಜೆ.ಎಚ್. ಮನ್ನಾಪುರ್ ಅವರು ಬರೆದಿದ್ದಾರೆ. ಬತ್ತಲಾರದ ಚಿಲುಮೆಯ ಪರಶುಮಣಿ ಶ್ರೀ ಪಿಡ್ಡಮ್ಮ ಬಿ ನಾಯಕ್ ಸುರ್ಪುರ್ ಅವರು ಬರೆದಿದ್ದಾರೆ. ಕಾಯಕ ಯೋಗಿ ಶ್ರೀ ಶಟಸ್ಥಳ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಶ್ರೀ ದತ್ತಾತ್ರೇಯ ಬಿರಾದರ್ ಅವರು ಬರೆದಿದ್ದಾರೆ. ಕಾಯ ನಾಚಿತು ಕೈಲಾಸ ಕೈ ಮುಗಿಯಿತು ಇದು ಪರಮಾನಂದ್ ಎಸ್ ಸರಸಂಬಿ ಅವರು ಬರೆದಿದ್ದಾರೆ. ಚಿನ್ಮಯಗಿರಿಯ ಸಿದ್ಧ ಶಟಸ್ಥಳಿ ಬ್ರಹ್ಮ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಇದನ್ನು ಬರೆದವರು ಶ್ರೀ ಶಿವಶಂಕರ್ ಇಟಕಿಯವರು. ಚಿನ್ಮಯಗಿರಿಯ ಮಾಂತೇಶ್ವರ ಮಠ್ ಹಾಗೂ ಬೈರಮಡಿಗಿ ಗ್ರಾಮದ ಭಕ್ತರ ಸಂಬಂಧ ಇದನ್ನು ಬರೆದವರು ಕೂಡ ಶ್ರೀ ಶಿವಶಂಕರ್ ಇಟಕಿಯವರು. ಮಹಾಂತನ ಕರುಣೆ ಚಿನ್ಮಯಿ ಜ್ಯೋತಿ ಅಂತ ಈ ಲೇಖನ ಬರೆದವರು ಶ್ರೀಮತಿ ದಾಕ್ಷಿಣಿ ಎನ್ ಮಠ್ ಬಳಬಟ್ಟಿಯವರು. ಗಡಿ ರಕ್ಷಿಸಿದ ಯೋಧರು ಈ ಗುಡಿ ದೇವರು ಇದನ್ನು ಬರೆದವರು ಶ್ರೀ ಶಾಂತಯ್ಯ ಎಸ್ ಸಂದಿಮಠ್ ಗೊಬ್ಬರವರು. ಅಪ್ಪಗಳ ಹಸ್ತ ಸ್ಪರ್ಶದ ಫಲ ಅರಿತು ಹರ್ಷದ ಹೊನಲು ಇದನ್ನು ಬರೆದವರು ಶ್ರೀ ಶರಣಗೌಡ ಎಲ್ ಮಾಲಿ ಪಾಟೀಲ್ ನಂದಿಕೋರ್. ಧರ್ಮಕ್ಷೇತ್ರ ಚಿನ್ಮಯಗಿರಿ ಶ್ರೀ ಇದನ್ನು ಬರೆದವರು ಶ್ರೀ ವಿಠ್ಠಲ್ ರಾಜಮನೆ ಸರ್ ಅವರು. ಅವರನ್ನು ನಾವು ಇವತ್ತು ಕಳ್ಕೊಂಡ್ರೂ ಕೂಡ ಅವರ ಒಂದು ಈ ಲೇಖನದಿಂದ ನಮ್ಮ ಕಣ್ಣೆದುರಿಗೆ ಅವರು ಇದ್ದಾರೆ ಅಂತ ನಾವು ಅಂದ್ಕೋತೀವಿ. ಯಾಕೆಂದರೆ ಅವರು ಕೂಡ ಚಿನ್ಮಯಗಿರಿಯ ಮಠದ ಭಕ್ತರು ಆಗಿದ್ದರು. ಅದೇ ರೀತಿ ಕಾಯಕ ಯೋಗಿ ಸಿದ್ದರಾಮ ಶಿವಯೋಗಿಯವರ ಒಂದು ಲೇಖನವನ್ನು ಬರೆದವರು ಶರಣಬಸವ ಎಂ ಚೌಕದವರು. ಎಲ್ಲರಂತಲ್ಲ ನಮ್ಮ ಗುಡ್ಡದ ಅಪ್ಪ ಅಂತ ಬರೆದವರು ಖ್ಯಾತ ಪತ್ರಕರ್ತರಾದಂಥ ಹನುಮಂತರಾವ್ ಬೈರಮಡಿಗಿಯವರು. ಭಕ್ತರ ಮನದ ತವನಿಧಿ ಅಂತ ಬರೆದವರು ಶರಣಯ್ಯ ಎಸ್ ಹಿರೇಮಠ್ ಸರಸಂಬ ಅವರು. ಧರ್ಮಕ್ಷೇತ್ರದಲ್ಲಿ ಕೃಷಿ ಪಾಠ ಮಾಡುವ ಸಂತ ಅಂತ ಬರೆದವರು ಶ್ರೀ ದಯಾನಂದ ಪಾಟೀಲ್ ಅವರು. ಬಂಧುಗಳೇ, ನಾನು ಈ ಪುಸ್ತಕದ ಬಗ್ಗೆ ಹೇಳುವಾಗ ನನಗೆ ನಿಜವಾಗ್ಲೂ ಮೈ ಅನ್ನುತ್ತಿದೆ. ಕಾರಣ ಇಷ್ಟೇ, ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದು ಮತ್ತು ಪ್ರತಿದಿನ ತಪ್ಪದೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬರುತ್ತಿರುವುದು ಎಂದಿಗೂ ಮರೆಯಲಾರದ ಒಂದು ವಿಷಯ ಅಂತಲೇ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿ ಅಪ್ಪಾಜಿಯವರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳಬೇಕು ಅಂತಂದರೆ, ನಾನು ಗುಡಿಗೆ ಹೋಗಿ ಅವರ ಎದುರಲ್ಲಿ ಕುಳಿತಾಗ ಬರುವಂಥ ಎಲ್ಲ ಸದ್ಭಕ್ತರನ್ನು ತೋರಿಸಿ ಅವರು ಹೇಳುತ್ತಿರುವುದು ಒಂದೇ ಒಂದು ಮಾತು, ನೋಡಿ ನಮ್ಮ ಗೌಡ್ತಿ ಟೀಚರು ಅಲ್ಲಿ ನೀವು ಎಲ್ಲ ಮಕ್ಕಳನ್ನು ಶಿಕ್ಷಣ ಕೊಡಿಸಿ ಅಂತ. ಏಕೆಂತಂದರೆ ಅದು ದೊಡ್ಡ ಮಹಾತ್ಮರ ಒಂದು ಗುಣ ಆಗಿತ್ತು. ಏಕೆಂದರೆ ಸಿದ್ದರಾಮ ಶಿವಾಚಾರ್ಯರು ಎಲ್ಲರೂ ಶಿಕ್ಷಣ ಪಡಿಬೇಕು ಅಂತ ಅವರು ಎಲ್ಲ ಜನರಿಗೂ ಅಕ್ಷರದ ಬಗ್ಗೆ ಒಂದು ಮಾಹಿತಿಯನ್ನು ಅವರು ಸದಾ ಕೊಡ್ತಿದ್ದರು. ಅದಕ್ಕಾಗಿ ಇವತ್ತು ನಾವು ಅಂಥ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿರುವುದು ನಾವು ನೋಡುತ್ತಿದ್ದೇವೆ. ನಾನು ಅಲ್ಲಿ ಒಂದು ವಿಷಯ ಬಗ್ಗೆ ನೆನಪಿಸಲೇಬೇಕು. ಕಲಬುರಗಿಯಲ್ಲಿ ರಾಜ್ಯದ ಮೊದಲ ಖಾಸಗಿ ಕೃಷಿ ಕಾಲೇಜು. ಅವತ್ತು ನಾನು ಅಲ್ಲಿ ಇದ್ದಾಗ ಅಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಅಂತ ನನಗೆ ತುಂಬ ಸಂತೋಷ ಆಗುತ್ತಿದೆ. ಅಲ್ಲಿ ಅವತ್ತು ನಾವು ನೆಟ್ಟ ಗಿಡಗಳು ಇವತ್ತು ಹೆಮ್ಮರ ಆಗಿವೆ ಅಂತ ನಾನು ಹೇಳಲು ಬಯಸುತ್ತೇನೆ. ನಾನು ಸಿದ್ದರಾಮ ಶಿವಾಚಾರ್ಯರ ಬಗ್ಗೆ ಹೇಳಬೇಕಂತಂದರೆ ಅವರು ಬಹಳ ಒಂದು ಜನರ ಸಂಪರ್ಕದಲ್ಲಿದ್ದಂಥ ಮಹಾನ್ ದೈವ ಪುರುಷ ಅಂತಲೇ ನಾವು ಹೇಳುತ್ತೇವೆ. ಅವರು ಸದಾ ಜನರ ಬಗ್ಗೆ ಒಳ್ಳೆಯ ಒಂದು ಆಶೀರ್ವಚನವನ್ನು ನೀಡುತ್ತಾ, ರೈತರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನು ನೀಡುತ್ತಾ, ಬರುವಂಥ ಭಕ್ತಾದಿಗಳಲ್ಲಿ ತುಂಬ ಗೌರವದಿಂದ ಅವರನ್ನು ನೋಡಿಕೊಳ್ಳುವಂಥ ರೀತಿ ನಾವು ಎಂದಿಗೂ ಮರೆಯುವಂತಿಲ್ಲ.
ಹಾಗಾಗಿ ನಾನು ಇವತ್ತು ಅವರ ಒಂದು ಈ ಗುಡ್ಡದ ಕಾಯಕ ಯೋಗಿ ಪುಸ್ತಕದಲ್ಲಿ ನನ್ನ 2 ಲೇಖನಗಳು ಪ್ರಕಟವಾಗಿದ್ದು ಇವತ್ತು ನನಗೆ ತುಂಬ ಒಂದು ಒಳ್ಳೆಯ ದಾರಿಯನ್ನು ದೇವರು ನನಗೆ ಕಲ್ಪಿಸಿಕೊಟ್ಟಿದ್ದನ್ನು ಅಂತ ಹೇಳುತ್ತಾ ನಾನು ಅವರ ಬಗ್ಗೆ ಬರೆದಂಥ ಒಂದು ಕವನ ಓದುತ್ತೇನೆ. ಅದು ಶಾಂತಮೂರ್ತಿಗಳು. ಶಾಂತಮೂರ್ತಿಗಳು ಅಂತ ಈ ಲೇಖನ. ಆವಾಗ ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್, ಸಹಶಿಕ್ಷಕಿ KGBV ಚಿನಿಬೇರ, ತಾಲೂಕು ಅಫ್ಜಲ್ಪುರ, ಜಿಲ್ಲಾ ಕಲಬುರಗಿ. ಈ ಬರಹವನ್ನೇ ನೋಡಿದಾಗೆ ನನಗೆ ಮತ್ತೆ ಎಲ್ಲ ಆ ಒಂದು ಅಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳು ನೆನಪುಗಳು ಬರ್ತಿವೆ. ಆ ಒಂದು ಶಾಂತಮೂರ್ತಿಗಳು ಎಂಬ ಕವನ ತಮ್ಮ ಎದುರಿಗೆ ಇಡುತ್ತಿದ್ದೇನೆ. ಒಂದು ಕವನದ ಶೀರ್ಷಿಕೆ ಶಾಂತಮೂರ್ತಿಗಳು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡ್ಗಾ ಗ್ರಾಮದಲ್ಲಿ ಜನಿಸಿದ ಇವರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡ್ಗಾ ಗ್ರಾಮದಲ್ಲಿ ಜನಿಸಿದ ಇವರು ಚನ್ನಬಸವಯ್ಯ ಗುರುಶಾಂತಮ್ಮ ದಂಪತಿಗಳ 3 ಪುತ್ರರಲ್ಲಿ 2ನೇಯವರು ಇವರು. ಚನ್ನಬಸವಯ್ಯ ಗುರುಶಾಂತಮ್ಮ ದಂಪತಿಗಳ 3 ಪುತ್ರರಲ್ಲಿ 2ನೇಯವರು ಇವರು. ನೀಲಮ್ಮ, ದಾನಮ್ಮ, ಲಿಂಬೆವ್ವ, ನಾಗಮ್ಮ ಇವರ ಸಹೋದರಿಯರು. ನೀಲಮ್ಮ, ದಾನಮ್ಮ, ನಿಂಬೆವ್ವ, ನಾಗಮ್ಮ ಇವರ ಸಹೋದರಿಯರು. ಇವರ ಬೆಳವಣಿಗೆಯು ಮುಗ್ಧತೆಯಿಂದ ಕೂಡಿತು. ಛಲಬಿಡದ ಮಲ್ಲನಂತೆ ಹಠ ಹಿಡಿದ ಸಂಗೀತವ ಕಲಿತರು. ಶ್ರೀ ಸಂಗಣ್ಣ ಬಸವ ಶಿವಯೋಗಿ ಇವರ ಗುರುಗಳು. ಜೀವನದ ದಿಕ್ಕನ್ನೇ ಬದಲಾಯಿಸಿದ ಸಂಗೀತ ಆಧ್ಯಾತ್ಮಕ ಗುರುಗಳು. ಗುರುವಿನಲ್ಲಿರುವ ವಿನಯತೆ ಸೌಜನ್ಯತೆ ನೋಡಿ ಬೆಳೆದವರು. ಇಂದು ಎಲ್ಲರ ಗುರುಗಳಾದರೂ ಇವರು. ಗುಡ್ಡದ ಅಪ್ಪಾಜಿ ಆದರೂ ಇವರು. ರೈತರ ಏಳಿಗೆಗೆ ಮಾರ್ಗದರ್ಶಕರು ಇವರಾದರು. ಮಹಿಳೆಯರ ಆರಾಧ್ಯ ದೈವರು ಇವರಾದರು. ಮಕ್ಕಳ ಶಿಕ್ಷಣಕ್ಕೆ ಸ್ಫೂರ್ತಿಯ ದೇವರು ಇವರಾದರು. ಶಾಂತಮೂರ್ತಿಯ ಶಾಂತಿನಿಕೇತನ ಸ್ಥಾಪಿಸಿದ ಕೀರ್ತಿ ಇವರದಾಯಿತು. ಈ ಒಂದು ಕವನ ನನಗೆ ತುಂಬ ಇಷ್ಟ ಆಯಿತು. ಈಗ ಅದರ ಅರ್ಥ ನನಗೆ ತಿಳಿಯುತ್ತಿದೆ. ಅಂದು ಬರೆದ ಈ ಕವನ ಓದಲು ನನಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿತು. ಬಂಧುಗಳೇ, ಈ ಒಂದು ಪುಸ್ತಕದ ಉದ್ದೇಶವೇ ಎಲ್ಲರೂ ಪುಸ್ತಕವನ್ನು ಓದಬೇಕು ಅಂತ. ಮತ್ತೆ ನಾನು ಶ್ರೀ ಚಿಣಿಂಗೇರ ಗುಡ್ಡದ ರಥೋತ್ಸವದ ಕಾರ್ಯಕ್ರಮ ಇರುವ ಕಾರಣ ನಾನು ಆ ದೇವರಲ್ಲಿ ಬೇಡಿಕೊಳ್ಳೋದು ಇಷ್ಟೇ. ಎಲ್ಲರಿಗೂ ದೇವರ ಕೃಪಾ ಆಶೀರ್ವಾದ ಇರಲಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಕಾಮೆಂಟನ್ನು ಬರೆಯಿರಿ. ಮತ್ತೆ ನಾನು ಮುಂದಿನ ಮತ್ತೊಂದು ಪುಸ್ತಕದೊಂದಿಗೆ ಭಾಗವಹಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರಗಳು ಬಂಧುಗಳೇ.